ಜೀರ್ಣ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ನನ್ ಪ್ರಕಾರ ರೇಂಜ್ ಅಂದ್ರೆ ರೇಂಜ್ ರೋವರ್ಲಿ ಓಡಾಡೋದಲ್ಲ. ಸಿಚುವೇಶನ್ ಚೇಂಜ್ ಆದ್ರೂ ಕ್ಯಾರೆಕ್ಟರ್ ಚೇಂಜ್ ಆಗದಂಗೆ ಬದುಕೋದೇ ರಿಯಲ್ ರೇಂಜ್. ನಾವು ಚಂದ್ರ ನೋಡಿ ಖುಷಿ ಪಡೋರು, ಜೇಬಲ್ ಇಟ್ಕೊಳ್ಳೋ ಕನ್ಸ್ಕೊಳ್ಳೋಕ್ ಚಾನ್ಸೇ ಇಲ್ಲ. ಕೆಲವು ಸಲ ಏನಾಗುತ್ತೆ ಅಂದ್ರೆ ತುಂಬಾ ಮೆಚ್ಕೊಂಡವ್ರನ್ನ, ತುಂಬಾ ಇಷ್ಟಪಟ್ಟವ್ರನ್ನ ಏನೇ ಹೇಳಿ ವರ್ಣಿಸಿದ್ರು ಅದು ಚಿಕ್ಕದಾಗತ್ತೆ. ಹಾಗಾಗಿ ಹಲವಾರು ಜನರು ಎಲ್ರು ಯಾರನ್ನ ತುಂಬಾ ಇಷ್ಟಪಡ್ತೀನಿ ಅವ್ರನ್ನೆಲ್ಲ ಇಲ್ಲಿಟ್ಕೊಂಡಿರ್ತೀನಿ. ಹಾಗಾಗಿ ಮನುಷ್ಯ ಅಂದ್ಮೇಲೆ ಸಂತೋಷ, ನೋವು ಅನ್ನೋದು ಎರಡು ಇದ್ದೇ ಇರುತ್ತಮ್ಮ. ನೋವಲ್ಲೇ ಬದುಕ್ತಾ ಇದೀವಿ ಅನ್ನೋದು, ಮತ್ತೆ ಸಂತೋಷದಲ್ಲಿ ಬದುಕ್ತಾ ಇದ್ದೀವಿ. ಜೀವನ ಅಂದ್ಮೇಲೆ ಅದೇನೆ, ನೋವು ತೊಂದರೆಗಳನ್ನು ಬಂದೇ ಬರುತ್ತೆ. ಆ ಥರನೂ ಸಾಕಷ್ಟು ಇರುತ್ತೆ. ನಾವು ಮನುಷ್ಯಲ್ವಾ, ಎಲ್ಲರಿಗೂ ಏನಾದ್ರೂ ಒಂದು ನೋವು ಇದ್ದೇ ಇರುತ್ತೆ. ಆ ಕೆಲವು ನೋವುಗಳನ್ನ ನಾವು ಹೇಳ್ಕೊಳಕ್ ಹೋಗ್ಬಾರ್ದು. ನಮ್ಮ ಸಂತೋಷದ ಬಗ್ಗೆ ಹೇಳ್ಕೊಳ್ಳೋಣ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ನೋವುಗಳ ಪಾಡಿಗೆ ನಾವು ಇದ್ದೇ ಇರುತ್ತೆ. ನಾವು ಇದ್ದಾಗಲೆಲ್ಲ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ, ಅದನ್ನ ಸರಿಪಡಿಸ್ಕೊಂಡು.